The 45 cinema, the action, the drama is directed by the ಅರ್ಜುನ್ ಜನ್ಯಾಜಿ ಅವರು ಮಾಡಿದಾರ. ಅರ್ಜುನ್ ಜನ್ಯಾಜಿ ಅವರು ಮ್ಯೂಸಿಕ್ ಡೈರೆಕ್ಟರ್. ಆದ್ರೂ ಸ್ಟಾರ್ಗಳನ್ನ ತೆಗೆದುಕೊಂಡು ಸಿನಿಮಾ ಮಾಡಿದಾರ ಅಂದ್ರೆ ಅವ್ರ ಥಿಂಕಿಂಗ್ ಲೆವೆಲ್ ಬೇರೆನೇ ಆಗಿರ್ತದ. ಸೊ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಪಾಠ ಎಪಿಸೋಡ್ 1 ವಿತ್ ಕೆ ಸ್ಟಾರ್. ಸೊ 45 ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ರೂ ಕೂಡ ಇದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋದು ಡಿಸೆಂಬರ್ 25ಗೆ. ಇನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಇದರಲ್ಲೆಲ್ಲ ಜನವರಿ 1 ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಇದು 3 ಸ್ಟಾರ್ಗಳು ಇರೋದ್ರಿಂದ 3 ಸ್ಟಾರ್ಗಳು ಒಂದು ಬೇರೆ ಭಾಷೆಗಳಲ್ಲಿ ಕೂಡ ಹೈಪ್ ಕ್ರಿಯೇಟ್ ಆಲ್ರೆಡಿ ಇದೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದಂತೂ ಪಕ್ಕ ಆಗಿರುತ್ತೆ. 3 ಸ್ಟಾರ್ಗಳು ಬೇರೆ ಬೇರೆ ಭಾಷೆಗಳು ಹೈಪ್ ಕ್ರಿಯೇಟ್ ಆಲ್ರೆಡಿ ಇದೆ. ಯಾವ ರೀತಿ ಅಂದ್ರೆ ಶಿವಣ್ಣ ಅವ್ರದ್ದು ಒಂದು ಜೈಲರು ಅಥವಾ ಬೇರೆ ಈಗ ಪೆದ್ದಿ ಬರ್ತಾ ಇದೆ, ಆಮೇಲೆ ಜೈಲರ್ 2 ಬರ್ತಾ ಇದೆ ಅವ್ರದ್ದು. ಸೊ ಒಂದು ಹೈಪ್ ಕ್ರಿಯೇಟ್ ಆಲ್ರೆಡಿ ಮಾಡಿದ್ದಾರೆ ಶಿವಣ್ಣ ಅವರು. ಆಮೇಲೆ ರಾಜ್ಬಿ ಶೆಟ್ಟಿ ಅವರು ಒಂದು ಗರುಡ ಗಮನ ಸಿನಿಮಾದಿಂದ ಆಲ್ರೆಡಿ ಅವರು ಕೂಡ ಬೇರೆ ಭಾಷೆಗಳಲ್ಲಿ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಉಪೇಂದ್ರ ಸರ್ನು ಮೊದಲಿಂದ ಅವರು ವಿಲನ್ಗಳ ಪಾತ್ರ ಮಾಡಿಕೊಂಡು ಆ ತೆಲುಗು ಸಿನಿಮಾ ಅಥವಾ ತಮಿಳ್ ಸಿನಿಮಾಗಳಲ್ಲಿ ಆಲ್ರೆಡಿ ಅವರು ಡೈರೆಕ್ಷನ್ ಅವ್ರದ್ದು ಒಂದು ಹೈಪ್ ಕ್ರಿಯೇಟ್ ಆಲ್ರೆಡಿ ಮಾಡಿದ್ದಾರೆ. ಸೊ 3 ತ್ರಿಮೂರ್ತಿ ಸ್ಟಾರ್ಗಳು, ಬಿಗ್ ಸ್ಟಾರ್ಗಳು ಆಲ್ರೆಡಿ ಹೈಪ್ ಕ್ರಿಯೇಟ್ ಮಾಡಿದಾರ. ಈ ಸಿನಿಮಾದಿಂದ ಇನ್ನೂ ಹೆಚ್ಚಾಗಿ ಅದನ್ನು ಹೈಪ್ ಕ್ರಿಯೇಟ್ ಮಾಡ್ತಾರ ಅನ್ಕೋತೀವಿ ನಾವು. 45 ಟ್ರೇಲರ್ ನೋಡಿದಾಗ ನಮ್ಗೆ ಬೇರೆ ಬೇರೆ ಕಥೆಗಳನ್ನು ಹುಟ್ಟಾಗ್ತದೆ. ಇಲ್ಲಿ ಶಿವಣ್ಣ ಅವರು ಶಿವನ್ ಗೆಟಪನ್ನೇ ಹಾಕ್ತಾ ಇದಾರ. ಆಮೇಲೆ ಉಪೇಂದ್ರ ಅವರು ಯಮಧರ್ಮದ ಪಾತ್ರನ ವಹಿಸಿದಾರ. ಆಮೇಲೆ ರಿಷಬ್ ಶೆಟ್ಟಿ ಅವರು ಒಬ್ಬ ಕಾಮನ್ ಮ್ಯಾನ್ನ ರೂಪನ ಧರಿಸಿದಾರ. ಇವರು 3 ಕ್ಯಾರೆಕ್ಟರ್ ಜೊತೆಗೆ ಈ ಸಿನಿಮಾ ಕಥೆಗಳೆಲ್ಲ ಓಡುತ್ತೆ ಅಂತ ನಾವು ಒಂದು ಟ್ರೇಲರ್ ನೋಡ್ಬೋದು. ಅರ್ಜುನ್ ಜನ್ಯ ಸರ್ ಹೇಳಿದಾಗೂ ಹಾಗ ಒಂದು ಸಿಕ್ಸ್ ಸೆನ್ಸ್ ನಾವು ಇಟ್ಕೊಂಡು ನಾವು ಅದನ್ನ ಡಿಕೋಡ್ ಮಾಡಿದ್ರೆ ಇನ್ನೂ ಬೇರೆ ಬೇರೆ ತರಗಳ ಕಥೆಗಳು ಹುಟ್ಟಾಗ್ತದ ಅಂತ ಹೇಳಿದಾರ. ಒಟ್ನ್ಯಾಗ ಈ 45 ಸಿನಿಮಾದೊಳಗ ನಮ್ಗೆ ಈ ವಿಜುವಲ್ಸ್ ಆ್ಯಂಡ್ VFX ಗ್ರಾಫಿಕ್ಸ್ ಆ್ಯಂಡ್ ಈ ಸಿನಿಮಾ ಕ್ವಾಲಿಟಿ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗ ಅದ ಟಕ್ಕರ್ ಕೊಡೋದಂತೂ ನಿಜ ಆಗ್ತದೆ. ಕ್ವಾಲಿಟಿ ಸಿನಿಮಾ ಇದೆ ಅಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾಗ ವರ್ತ್ ಆಗ್ತದ. ಹಂಗ ಈ ಸೌತ್ ಇಂಡಿಯಾ ಸಿನಿಮಾದಾಗೂ ಇದನ್ನ ಹೈಪ್ ಕ್ರಿಯೇಟ್ ಮಾಡ್ತಿದೆ ಅನ್ನೋದ ನಾವು 45 ಸಿನಿಮಾದಾಗ ನೋಡ್ಬೋದು ಅನ್ಕೋತೀವಿ. ಸೊ ನೀವು ಯಾರು ಇನ್ನೂ ಟ್ರೇಲರ್ ನೋಡಿಲ್ಲ, ಈಗ ನೋಡಿದೇರಿ. ಸೊ ಅವ್ರು ನಿಮ್ಗೆ ಹೆಂಗೆ ಅನ್ಸಾಯಿದೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತೆ ಸಿಗೋಣ ಸಿನಿಮಾ ಪಾಠಕ್ಕೆ. ಚೆಲುವೆಯ ನೋಟ ಚೆನ್ನ